ಹನಿ ಲಾಕ್ಸ್. ಇವತ್ತು ತುಂಬ ಟೇಸ್ಟಿಯಾಗಿ ಬಂಗಡೆ ಮೀನು ಸಾರು ಮಾಡೋದು ಹೇಗಂತ ನೋಡೋಣ. ಇಲ್ಲಿ ಒಂದು ಅರ್ಧ ಕಿಲೋ ಬಂಗಡೆ ಮೀನನ್ನು ಕ್ಲೀನಾಗಿ ತೊಳೆದು ಉಪ್ಪು ಹಾಕಿ ಕಲಸಿಟ್ಟಿದ್ದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಅರ್ಧ ಚಿಪ್ಪು ತೆಂಗಿನ ತುರಿ, ಕಾಳು ಮೆಣಸು ಅರ್ಧ ಸ್ಪೂನು, ಮೆಂತೆ 1/4 ಸ್ಪೂನು, ಇದು ಓಮದ ಕಾಳು 1/4 ಸ್ಪೂನು, ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ, ಜೀರಿಗೆ 1 ಸ್ಪೂನ್, ಧನಿಯಾ ಪುಡಿ ಧನಿಯಾ ಕಾಳು 2 ಸ್ಪೂನ್. ಇದಕ್ಕೆ ಒಣಮೆಣಸು ಒಂದು 10 ರಿಂದ 12. ಇದು ಜುಮ್ಮನ್ಕಾಯಿ ಅಂತ, ಇದು ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಇದು ಜುಮ್ಮನ್ಕಾಯಿ ಅಂತ. ಹಸಿಮೆಣಸು ಒಂದೆರಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದು. ಶುಂಠಿ, ಒಂದು ಮಾವಿನಕಾಯಿ ಈ ಥರ ಮೇಲಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದು. ಇದು ಅರ್ಶಿಣದ ಎಲೆ ಈ ಥರ ಗಂಟು ಕಟ್ಕೊಂಡಿಟ್ಟಿದ್ದು, 2-3 ಎಲೆ ಸೇರಿಸಿ ಗಂಟು ಹಾಕಿದ್ದು. ಈ ಅರ್ಶಿಣದ ಎಲೆ ಗಂಟು ಕಟ್ಟಿದ್ದನ್ನು ಸಾರು ಕುದಿ ಬರುವಾಗ ಇದನ್ನು ಹಾಕಿ ಕುದಿಸಿದ್ರೆ ಸಾರು ತುಂಬ ಟೇಸ್ಟ್ ಆಗುತ್ತೆ. ಇವಾಗ ಮಸಾಲೆ ಸಾಮಗ್ರಿಗಳನ್ನೆಲ್ಲ ಹುರ್ಕೋಬೇಕು. ಈ ಥರ ಚಟ್ಪಟ್ ಅಂದಾಗ ಅದು ಮಸಾಲೆ ಸಾಮಗ್ರಿ ಫ್ರೈ ಆಗಿದೆ. ಇವೆಲ್ಲ ಹುರಿದ ಸಾಮಾನು ಮತ್ತು ಬೆಳ್ಳುಳ್ಳಿ, ತೆಂಗಿನ ತುರಿ ಎಲ್ಲ ಹಾಕಿ ಮಿಕ್ಸಿ ಮಾಡಬೇಕು. ಅರಿಶಿನ ಪುಡಿ, ಈ ಜುಮ್ಮನ್ಕಾಯಿ ಇದು ಮಿಕ್ಸಿ ಸ್ವಲ್ಪ ಮುಕ್ಕಾಲು ಭಾಗ ಸಣ್ಣ ಆದ ತಕ್ಷಣ ಲಾಸ್ಟಿಗೆ 1-2 ನಿಮಿಷ ಹಾಕಿ ಮಿಕ್ಸಿ ಆಫ್ ಮಾಡಬೇಕು. ಇವಾಗ ಮಿಕ್ಸಿ ಮಾಡಿದ ಮಸಾಲೆ, ಈರುಳ್ಳಿ, ಆಮೇಲೆ ಇದು ಮಾವಿನಕಾಯಿ ಹಾಕಿ ಸಾರು ಕುದಿ ಬರ್ಸ್ಲಿಕ್ಕೆ ಇಟ್ಟಿದ್ದು. ಅರಿಶಿಣದ ಎಲೆ ಕಟ್ಟು ಇವಾಗ ಕುದಿಯುವಾಗಲೇ ಹಾಕ್ಬೇಕು ಇದನ್ನು. ಇದು ಹಾಕಿದ್ರು ಸಾರು ಸ್ಮೆಲ್ಲು ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಅರಿಶಿಣದ ಎಲೆ ಇದರಲ್ಲಿ ಕುದೀತಾ ಇರುತ್ತೆ. ಇವಾಗ ಇದು ಚೆನ್ನಾಗಿ ಕುದ್ದಿದ ತಕ್ಷಣ ಮೀನು ಹಾಕಬೇಕು. ಇವಾಗ ಸಾರು ಕುದ್ದಿತ್ತು, ಮೀನು ಹಾಕಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಕುದೀತಾ ಇದೆ. ಇದು ಬಂಗಡೆ ಮೀನು ಸಾರು ರೆಡಿಯಾಗಿದೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.